ನಾನು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ಹಾಗೂ ಭಾರತೀಯ ಭಾಷಾಪತ್ರಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಆದಂಥ ನಾನು ಉದಯ ರವಿ. ಅದು ನಮಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂದರೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂತು. ಕಳೆದ ವರ್ಷ ನವೆಂಬರ್ ತಿಂಗಳಿನಲ್ಲಿ ದುಬೈನಲ್ಲಿ ಸಂಸ್ಥೆಯ ವತಿಯಿಂದ ಅಲ್ಲಿಯ ಕನ್ನಡಿಗರ ಸಹಯೋಗದೊಂದಿಗೆ ವಿಶಿಷ್ಟವಾದ ಒಂದು ಕಾರ್ಯಕ್ರಮ. ಇದಕ್ಕೂ ಎಷ್ಟು ಹೆಮ್ಮೆ ಪಡಬೇಕು ಅಂತ ಹೇಳಿದ್ರೆ, ನಮ್ಮ ಮೈಸೂರಿನ ಮಹಾರಾಜರಂತ ಯದುವೀರಿರ್ಬೋದು ಮತ್ತು ಅಲ್ಲಿಯ ಮಹಾರಾಜರು ಎಲ್ಲರೂ ಕೂಡ ಸೇರಿ ಒಂದು ವಿಶೇಷವಾದ ಹಬ್ಬ. ಎಷ್ಟು ಒಂದು ಹೆಮ್ಮೆ ಅನ್ನಿಸ್ತು ಅಂತ ಹೇಳಿದ್ರೆ, ದುಬೈನಂತಹ ಒಂದು ದೇಶದಲ್ಲಿ, ಹೊರದೇಶದಲ್ಲಿ ನಾವು ಕನ್ನಡ ಹಬ್ಬವನ್ನು ಯಾವ ರೀತಿಯಾಗಿ ಅಲ್ಲಿಯ ಕನ್ನಡಿಗರ ಸಹಯೋಗದಲ್ಲಿ ನಡೆಸುತ್ತೆ ಒಂದು ಹೆಮ್ಮೆ ಅನ್ನಿಸ್ತು. ಇದಕ್ಕೆ ವಿಶೇಷವಾಗಿ ಎಲ್ಲರ ಸಹಕಾರ ಕೂಡ ಇತ್ತು. ಇದು ಒಂದು ಹೆಮ್ಮೆ ಪಡುವಂಥ ವಿಚಾರ. ಆ ಹಬ್ಬವನ್ನು ನೋಡಿದಂತಹ ಹೊರದೇಶದವರು ಅಲ್ಲಿ ಬಂದಿದ್ದರು. ನಮ್ಮ ಸಂಸ್ಥೆಯ ಬೇರೆ ಬೇರೆ ದೇಶಗಳಲ್ಲಿರುವಂತಹ ಪದಾಧಿಕಾರಿಗಳು ನಮ್ಗೆ ಅವಕಾಶ ಕೊಡಿ, ಜರ್ಮನಿಯವರು ನಮ್ಗೆ ಅವಕಾಶ ಕೊಡಿ ಮತ್ತು ಆಸ್ಟ್ರೇಲಿಯಾದವರು ನಮ್ಗೆ ಅವಕಾಶ ಕೊಡಿ ಅಂತ ವಿಚಾರಗಳನ್ನ ಕೇಳಿಕೊಟ್ರು. ಈ ನಡುವೆ ಯಾಕೆ ಪ್ರತಿ ವರ್ಷ ಮಾಡಬಾರ್ದು ಅಂತ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಈ ವರ್ಷ ಸಿಂಗಾಪುರದಲ್ಲಿ ಏಪ್ರಿಲ್ ಬರ್ತಾ ಇದೆ, ಏಪ್ರಿಲ್ 2024 ಸಿಂಗಾಪುರದ ಕನ್ನಡ ಗೆಳೆಯರೆಲ್ಲ ಸೇರಿ ನಮ್ಮಲ್ಲಿ ಮಾಡುವ, ನಾವೊಂದು ವಿಶೇಷವಾಗಿ ನಮ್ಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಈ ವರ್ಷ ಸಿಂಗಾಪುರದವರ ಸಹಯೋಗದಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ನಡೀತೇವೆ. ಕಳೆದ ವರ್ಷ ನಾವೆಲ್ಲ ಕನ್ನಡಿಗರು ಒಂದು ಹೆಮ್ಮೆ ಪಟ್ಟು, ಯಾಕೆಂದರೆ ನಾವು ಕನ್ನಡ ಹಬ್ಬವನ್ನು ಬರೀ ನಾವು ಏನಿದೆ ಕವಿವಾಣಿ ಇದೆ, ಎಲ್ಲಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರುವಂಥ ಕವಿವಾಣಿ ಏನಿದೆ ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕನ್ನಡಿಗರು ಒಂದು ಕನ್ನಡ ಹಬ್ಬವನ್ನು ಎಲ್ಲ ಕಡೆ ವಿಶ್ವಾದ್ಯಂತ ಪಸರಿಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಪ್ರತಿ ವರ್ಷ ಒಂದು ವಿಶ್ವಮಾನ್ಯ ಪ್ರಶಸ್ತಿಯನ್ನು ನೀಡುವ ಮೂಲಕ ಒಂದು ಒಳ್ಳೆ ಕಲಾವಿದರು, ನಮ್ಮ ಕಲಾವಿದರಿಗೂ ಕೂಡ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಒಂದು ಅವಕಾಶ ಕೊಡುವ ಮೂಲಕ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಪ್ರತಿಯೊಬ್ಬ ಕನ್ನಡಿಗರ ಸಹಕಾರ ಸಹಯೋಗ ಕೂಡ ಅಗತ್ಯವಿದೆ. ತಾವೆಲ್ಲರೂ ಬನ್ನಿ. ಬರೀ ನಾವು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಅಲ್ಲಿಯ ಕನ್ನಡಿಗರು. ಈಗ ನಿಮ್ಮ ಕುಟುಂಬದವರು ಇರ್ಬೋದು, ನಿಮ್ಮ ಸ್ನೇಹಿತರು ಬೇರೆ 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 ದೇಶದಲ್ಲಿ ಇರ್ತಾರೆ, ಅವ್ರಿಗೂ ಕೂಡ ಒಂದು ಹೆಮ್ಮೆ ಅನ್ನಿಸ್ತದೆ. ನೀವು ಕೂಡ ಬನ್ನಿ, ಅವರ ಒಟ್ಟಿಗೆ ಸೇರೋಣ, ಸಮ್ಮೇಳನ ಮಾಡೋಣ. ಅಲ್ಲಿಯ ಕನ್ನಡಿಗರ ಸಹಯೋಗದೊಂದಿಗೆ ನಾವೆಲ್ಲರೂ ಸೇರ್ಕೊಂಡು ಒಂದು ವಿಶೇಷವಾದ ಹಬ್ಬವನ್ನು ಈ ವರ್ಷ ಕೂಡ ಮಾಡೋಣ. ತಾವೆಲ್ಲರೂ ಕೂಡ ದಯವಿಟ್ಟು ತಮ್ಮ ಸಹಕಾರ ನೀಡುವ ಮೂಲಕ ತಾವೆಲ್ಲರೂ ಬನ್ನಿ. ಒಳ್ಳೆ ವಿಶೇಷವಾದ ಕನ್ನಡ ಹಬ್ಬವನ್ನು ಪ್ರತಿ ವರ್ಷ ಇದೇ ರೀತಿ ಆಚರಿಸೋಣ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಮನವಿ ಮಾಡ್ತೇನೆ.